ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕೀರ್ತಿ. ನಾನು ಇವತ್ತು ಬೆಳಗ್ಗೆನ ಲಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಶನಿವಾರ ಇರೋದ್ರಿಂದ ನಾನು ಪೂಜೆಯನ್ನು ಬೇಗನೆ ಮುಗಿಸ್ಕೊಂಡೆ. ಇವತ್ತು ನಮ್ಮ ಮನೆಯವರು ಹನುಮತ್ತವ್ರಿಗೆ ಹೋಗಿ ಬಂದರು. ಮತ್ತು ಇವತ್ತು ಒಂದು ಹನುಮತ್ ದೇವ್ರದ ಒಂದು ಸಾಗ ಕೇಳ್ಕೊಂಡು ಬರೋನು. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ವಿಶ್ವರೂಪಿ ಇವತ್ತು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ನಾನು ನುಚ್ಚನ್ನು ಮಾಡಕತ್ತೀನಿ ರೀ, ಜೋಳದ ನುಚ್ಚು. ಇದನ್ನು ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕೀನಿ ರೀ. ಇಷ್ಟ ಆದರೆ ಹೋಗಿ ಒಮ್ಮೆ ನೋಡ್ಕೊಂಡು ಬನ್ನಿ. ಜೋಳದ ನುಚ್ಚ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಮ್ಮ ಮನೆಯವರು ಶನಿವಾರ ಉಪವಾಸ ಮಾಡೋದ್ರಿಂದ ನಾನು ಬೆಳಗ್ಗೆನ ನಾಷ್ಟಕ್ಕೆ ಅವಲಕ್ಕಿಯನ್ನು ಮಾಡಿಕೊಟ್ಟಿದ್ದೆ. ಮಧ್ಯಾಹ್ನ ಊಟಕ್ಕಂತ ಹೇಳಿ ರೊಟ್ಟಿಯನ್ನು ಮಾಡ್ಕೊಳಕತ್ತಿದ್ನಿ. ನಾನು ನಿನ್ನೆ ಹಾಗಲಕಾಯಿ ಪಲ್ಯವನ್ನು ಮಾಡಿದ್ದೆ. ಆ ರೆಸಿಪಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೆ. ಅದಕ್ಕೆ ನನ್ನ ಸಬ್ಸ್ಕ್ರೈಬರ್ಸು ತುಂಬ ಚೆನ್ನಾಗಿದೆ ಸಿಸ್ಟರ್ ಅಂತ ಕಮೆಂಟ್ ಮಾಡಿದರು. ಆಲ್ ಸಿಸ್ಟರ್ಸ್, ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ದಿನಕ್ಕೆ ಒಂದೊಂದು ರೆಸಿಪಿ ಹಾಕ್ತೀನಿ. ಪ್ಲೀಸ್ ಯಾರಾದರೂ ಹೊಸೊಬ್ರು ಯಾರಾದರೂ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಇಷ್ಟವಾದರೆ ಒಂದು ಲೈಕ್ ಕೊಡ್ರಿ. ಹಬ್ಬ ಮುಗೀತಂತ ಅನ್ಕೊಂಡ್ರೊಳಗೆ ಮತ್ತು ಹಬ್ಬನೇ ಬಂದುಬಿಡ್ತು. ಈಗ ದಸರಾ ಹಬ್ಬ ಬಂದುಬಿಡ್ತು. ಈಗ ಮನೆಯೆಲ್ಲ ಕ್ಲೀನೆಲ್ಲ ಮಾಡ್ಕೋಬೇಕ್ರಿ. ನಾವು ಮೊನ್ನೆನೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ ಗಣೇಶ ಹಬ್ಬ ಮಾಡಿದ್ವಿ. ಇನ್ನು ಮುಂದೆ ದಸರಾ ಹಬ್ಬ ಮಾಡೋದು ನೋಡ್ರಿ ಇನ್ನು. ಮತ್ತು ನಾವು ದಸರಾ ಹಬ್ಬಕ್ಕೆ ನಮ್ಮ ಮನೆಯಲ್ಲಿ ದೀಪ ಇರ್ತಾವ್ರಿ. 9 ದಿನದ ದೀಪ ಇರ್ತಾವೆ ನಮ್ಮ ಮನೆಯ ಒಳಗೆ. ನೀವು ಯಾವ ಥರ ದೀಪವನ್ನು ಹಾಕ್ತೀರಿ ಕಮೆಂಟ್ ಮಾಡಿ ಹೇಳ್ರಿ. ಹಬ್ಬ ಬಂತಂದರೆ ಏನೋ ಖುಷಿ. ಭಾಳ ಕೆಲಸ ಇರುತ್ತೆ ಮನೆಯಲ್ಲಿ. ಕೆಲಸ ಮಾಡ್ಕೋತ ಟೈಮ್ ಹೋಗಿದೆ ಗೊತ್ತಾಗಂಗಿಲ್ಲ ಪ್ರತಿಯೊಬ್ಬರಿಗೂ. ಯಾವ ರೀತಿ ನಾನು ಲಾಗ್ ಮಾಡ್ಕೊತ ಬಂದೆ, ಇಲ್ಲಿಗೆ ನನ್ನ ಲಾಗನ್ನು ಮುಗಿಸಾಕತ್ತೀನಿ ರೀ. ಮತ್ತು ನಾನು ಬದ್ನಿಕಾಯಿ ಪಲ್ಯನ ಮಾಡ್ಕೊಂಡಿದ್ದೆ, ಸ್ವಲ್ಪ ರಸದ ಟೈಪ್. ಅದನ್ನು ನಾನೇನು ತೋರ್ಸೋಕ್ಕಾಗಿಲ್ಲ, ಏನು ಅನ್ಕೋಬೇಡಿ. ಮತ್ತು ಬೇರೆ ಒಂದು ವಿಡಿಯೋ ಒಳಗೆ ತೋರಿಸ್ಕೊತೀನಿ ನಾನು. ಈ ತಟ್ಟೆ ಒಳಗೆ ಹಾಕ್ತಾ ಇರೋದು ಇದು ಲಿಂಬೆಕಾಯಿ ಉಪ್ಪಿನಕಾಯಿ. ಏನಪ್ಪ ಅಂದ್ರೆ ಅದು ಹೆರ್ಚಿ ನಾನು ಮಾಡಿದ್ದು. ಇದನ್ನು ನಾನು ರೆಸಿಪಿ ಹಾಕಿಲ್ಲ. ಮತ್ತೊಮ್ಮೆ ಯಾವಾಗಾದರೂ ನಾನು ರೆಸಿಪಿಯನ್ನು ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆ. ನಂಗೆ ನೆನಪಾಗಲಿಲ್ಲ ಆವಾಗ ವಿಡಿಯೋ ಮಾಡಬೇಕಾದ್ರೆ. ಇವತ್ತು ಊಟಕ್ಕೆ ನಾನು ಬದ್ನಿಕಾಯಿ ಸ್ವಲ್ಪ ಮಾಡ್ಕೊಂಡಿದ್ದೆ. ಇದೇ ಥರ ನಂದು ಊಟ ಆಗಿತ್ತು. ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು.